ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಇವತ್ತು ನಿಮ್ಮ ನಂಬಿಕೆಯನ್ನು ಮತ್ತೆ ಬಲಪಡಿಸೋದಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದು ವಿಷಯವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರ, ಆ ದೋಣಿಯ ಹುಟ್ಟುಗೋಲಿಗೆ 2 ಹೆಸರಿದೆ. ಏನದು? ಬೈಬಲ್ ಏನು ಹೇಳುತ್ತೆ ಅಂತ, ಅಂದರೆ ಏನು ಅರ್ಥ ಇದು ಅಂತ ನಾವು ಗಮನಿಸಿದ್ದೆ. ಆದರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಎ ಕ್ರಿಶ್ಚಿಯನ್ ಬೋಟ್ಮ್ಯಾನ್ earned his living by ferrying tourists across a lake ಅಂತ. ಒಬ್ಬ ಕ್ರಿಶ್ಚಿಯನ್ ಬೋಟ್ಮ್ಯಾನ್ ಇದ್ದಾನೆ, ಹಡಗು ಅಂಬಿಗನು. ಅವನದು ಸ್ವಂತ ಆದಂಥ ಅವನೊಂದು ದೋಣಿ ಇದೆ. ಆತನು ಟೂರಿಸ್ಟಿನವನು ಯಾರಾದ್ರು ಬಂದರೆ ಆ ಕಡೆ ಕೆರೆಯನ್ನು ತೋರಿಸೋದಕ್ಕೆ ಆ ಕಡೆ ಅವ್ರನ್ನ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಿಸ್ ಡಿಸೈರ್ ವಾಸ್ ಟು ಕಮ್ಯುನಿಕೇಟ್ ಟು ಪೀಪಲ್ ದ ಗಾಸ್ಪಲ್ ಆ್ಯಂಡ್ ಹಿ ಡಿಡ್ ಇಟ್ ಇನ್ ಹಿಸ್ ಓನ್ ವೇ. ಆದರೆ ಅವನ ಆಸೆ ಅಭಿಲಾಷೆ ಏನು ಗೊತ್ತಾ, ಬಂದಂಥ ಅಲ್ಲಿರೋ ಜನರಿಗೆ ಸುವಾರ್ತೆಯನ್ನು ಹಂಚ್ಕೊಬೇಕು. ಆದರೆ ಅವನದೇ ಆದಂಥ ಶೈಲಿಯಲ್ಲಿ ಹಂಚ್ಕೊಳ್ತಾ ಇದ್ದ. ಹಾಗಾಗಿ ಹೇಗೆ ಮಾಡ್ತಾ ಇದ್ದ? ಹಿ ಪೇಂಟೆಡ್ ಫೇತ್ ಆನ್ ಒನ್ ಆಫ್ ದ ಓರ್ಸ್ ಆ್ಯಂಡ್ ವರ್ಕ್ಸ್ ಆನ್ ಅನದರ್. ಅಂದರೆ ಈ ದೋಣಿಯನ್ನು ಮುಂದಕ್ಕೆ ಸಾಗಿಸ್ಬೇಕಾದಾಗ 2 ಹುಟ್ಟುಗೋಲು ಇರುತ್ತಲ್ವ, ಆ ಹುಟ್ಟುಗೋಲಿಂದ ಹಿಂಗೆ ತಳ್ಳಿದ್ರೆ ದೋಣಿ ಮುಂದಕ್ಕೆ ಹೋಗುತ್ತೆ. 2 ಇರುತ್ತೆ. ಒಂದಕ್ಕೆ ಅದ್ರ ಮೇಲೆ ಒಂದು ಹೆಸರನ್ನು ಕೊಟ್ಟ, ಏನಂತ? ನಂಬಿಕೆ, ಫೇತ್ ಅಂತ ಕೊಟ್ಟ. ಇನ್ನೊಂದು ಹುಟ್ಟುಗೋಲು ಇರುತ್ತಲ್ಲ, ಅದಕ್ಕೆ ಆ್ಯಕ್ಷನ್ ಅಂತ ಕೊಟ್ಟ, ಅಂದರೆ ವರ್ಕ್ಸ್ ಅಂತ ಕೊಟ್ಟ, ಕ್ರಿಯೆ ಅಂತ ಕೊಟ್ಟ. ಅದಕ್ಕೆ ಬರದ ಆ ರೀತಿಯಾಗಿ. ಆಮೇಲೆ ಏನು ಮಾಡ್ತಾನೆ? ಆಸ್ ಈ ರೋಡ್ ದೆಮ್ ಎ ಡಿಸ್ಟೆನ್ಸ್ ಅವೇ ಫ್ರಮ್ ದ ಶೋರ್ ಈ ವುಡ್ ಗೋ ಇನ್ ಸರ್ಕಲ್ಸ್ ಅಂತ ಹೇಳ್ತಾನೆ. ಆತನೇನು ಮಾಡ್ತಾನೆ ಅಂದರೆ, ಒಂದಿಷ್ಟು ದೂರ ಸಾಗಿ ಹೋದ್ಮೇಲೆ ಸರ್ಕಲಲ್ಲಿ ತಿರುಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಸರ್ಕಲಲ್ಲಿ ತಿರುಗ್ತಿರ್ಬೇಕಾದಾಗ ಆ ಬೋಟಲ್ಲಿ ಕುತ್ಕೊಂಡ್ರು ಕೇಳ್ತಾರೆ, ಏನಂತ? ಏನಿದ್ರ ಅರ್ಥ ಏನು, ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ. ಆವಾಗ ಆ ವ್ಯಕ್ತಿ ಈ ರೀತಿಯಾಗಿ ಒಂದು ವಿಷಯವನ್ನು ತೋರಿಸ್ತಾನೆ. ಏನಂತಂದರೆ, ಫಸ್ಟು ಫೇತ್ ಅನ್ನೋ ಒಂದೇ ಒಂದು ಹುಟ್ಟುಗೋಲು ಇರುತ್ತಲ್ಲ, ಅದನ್ನು ಮಾತ್ರ ಉಪಯೋಗಿಸ್ತಾನೆ. ಅದು ಅಲ್ಲಲ್ಲೇ ತಿರುಗ್ತಾ ಇರುತ್ತೆ, ಮುಂದಕ್ಕೆ ಹೋಗಲ್ಲ. ಅವಾಗ ನೆಕ್ಸ್ಟ್ ಏನು ಮಾಡ್ತಾನೆ? ಅದ್ರ ಜೊತೆಗಿರುವಂಥ ಆ್ಯಕ್ಷನ್ ಅಂದರೆ ಕ್ರಿಯೆ ಅನ್ನೋ ಹುಟ್ಟುಗೋಲನ್ನು ಏನು ಮಾಡ್ತಾನೆ? ಮತ್ತೆ ಉಪಯೋಗಿಸ್ತಾನೆ. ಅವಾಗ ಅಲ್ಲಲ್ಲೇ ತಿರುಗ್ತಿರೋದು ಏನಾಗುತ್ತೆ ಅಂದರೆ, ಎಲ್ಲಿಗೆ ಹೋಗಬೇಕು ಮುಂದಕ್ಕೆ ಸಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಏನಂತ? ನಮಗೆ he would use this opportunity to tell them of the truth of the salvation through faith in Jesus Christ ಅಂತ. ಈ ರೀತಿಯಾಗಿ ಉಪಯೋಗಿಸ್ಕೊಂಡು ಸತ್ಯವನ್ನು, ರಕ್ಷಣೆಯನ್ನು, ಯೇಸು ಕ್ರಿಸ್ತನಲ್ಲಿ ಇರುವಂಥ ಆ ಒಂದು ನಂಬಿಕೆಯನ್ನು, ಅದು ಯಾವ ರೀತಿ ಜೀವನವನ್ನು ಬದಲಾಯಿಸುತ್ತೆ, ಒಂದು ವೈಯಕ್ತಿಕ ಜೀವನಗಳನ್ನು ಯಾವ ರೀತಿ ಬದಲಾಯಿಸುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. enabling them to go forth with the root of faith and fruit of consecrated action ಅಂತ ಹೇಳ್ತಾನೆ. ಈ ರೀತಿಯಾಗಿ ಎನೇಬಲ್ ಆಗಿರೋದು, ತಮ್ಮನ್ನು ತಾವು ಬಲಪಡಿಸ್ಕೊಂಡು ನಂಬಿಕೆಯಲ್ಲಿ ಬೇರೂರಲ್ಪಟ್ಟವರಾಗಿ ಅದ್ರ ಜೊತೆಗೆ ಆ್ಯಕ್ಷನ್ನು ಇರಬೇಕು ಅಂತ ಅದನ್ನು ಆ ರೀತಿಯಾಗಿ ತೋರಿಸ್ತಾ ಇದ್ದ. ಸೊ ದೋಣಿ ಇದೆ, ಅದಕ್ಕೆ 2 ಹುಟ್ಟುಗೋಲಿದೆ. ಒಂದಕ್ಕೆ ಆತನು ಪೇಂಟ್ ಮಾಡಿದ್ದು ಹೆಸರು ಫೇತ್ ಅಂತ, ಇನ್ನೊಂದಕ್ಕೆ ಆ್ಯಕ್ಷನ್ ಅಂತ, ವರ್ಕ್ ಅಂತ. 2 ಇದ್ದಾಗ ಆ ದೋಣಿ ಈಸಿಯಾಗಿ ಸಾಗುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ನಮ್ಮ ಜೀವನದಲ್ಲೂ ಸಹ ಕೆಲವು ನಂಬಿಕೆ ಇರುತ್ತೆ, ನಾವು ಅಲ್ಲೇ ಉಳ್ಕೊಂಬಿಟ್ಟು ಅದನ್ನು ಆ್ಯಕ್ಷನಲ್ಲಿ ಹಾಕಲ್ಲ. ಆದರೆ ಈ ವ್ಯಕ್ತಿ ಏನು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ, ಬರೀ ಫೇತ್ ಇಟ್ಕೊಂಡ್ರೆ ಸಾಲದು, ಆ ಜೊತೆಗೆ ನೀನು ಆ್ಯಕ್ಷನ್ ಹಾಕಬೇಕು ಅಂತ ಹೇಳ್ತೇನೆ. ಆ್ಯಕ್ಷನ್ ಹಾಕಿದಾಗ ಫೇತು ಆ್ಯಕ್ಷನ್ 2 ಸೇರಿದಾಗ ಒಂದು ಅದ್ಭುತವಾದ ರಿಸಲ್ಟ್ ಬರುತ್ತೆ ಅಲ್ವರ. ಸೊ ಮೋಸ್ಟ್ ಆಫ್ ದ ಟೈಮ್ ನಮಗೆ ಇದೇ ಪ್ರಾಬ್ಲಮ್. ಫೇತ್ ಇರುತ್ತೆ, ನಮ್ಮಲ್ಲಿ ನಂಬಿಕೆ ಇರುತ್ತೆ, ದೇವ್ರು ಮಾಡ್ತಾನೆ ಅಂತ. ನಾವು ಆ್ಯಕ್ಷನ್ಗೆ ತಗೊಂಬರಲ್ಲ, ಅದನ್ನು ಕ್ರಿಯಾರೂಪದಲ್ಲಿ ತಗೊಂಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯವೇದ ಏನು ಹೇಳುತ್ತೆ? ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ರಿಂದ 20ವರೆಗೂ ನಾವು ನೋಡೋಣ. ಏನು ಹೇಳುತ್ತೆ? ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗೆಲ್ಲವಾದರೆ ಒಬ್ಬ ಮನುಷ್ಯನು, ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳು ಉಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ. ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸಿ ನೋಡೋಣ ಎಂದು ಹೇಳುತ್ತಾನಲ್ಲವೇ? ದೇವರು ಒಬ್ಬನೇ ಎಂದು ನೀನು ನಂಬುವವನು, ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ? ನಮ್ಮ ಪಿತೃವಾದ ಅಬ್ರಹಾಮನು ಇಸ್ಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳಿಂದ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂದು ಕಾಣಬರುತ್ತದಲ್ಲವೇ ಅಂತ ಹೇಳ್ತಾನೆ. ಹಾಗಾಗಿ
ವಿತೌಟ್ ವರ್ಕ್ಸ್ ಫೇತ್ ಇಸ್ ಡೆಡ್ ಅಲ್ವಾ? ಅದೊಂಥರ ಸತ್ತಿರೋ ಹಾಗೆ. ಕ್ರಿಯೆಗಳಿಲ್ಲದ ನಂಬಿಕೆ ಅದು ಸತ್ತಿರೋದಾಗಿ, ಜೀವವಿಲ್ಲ ಅಂತ ಹೇಳ್ತಾನೆ ಇಲ್ಲಿ ಪತ್ರಿಕೆಯಲ್ಲಿರುವಂಥ ಈ ಲೇಖಕನು. ಇದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಫೇತ್ ಒಂದು ಕೈಯಲ್ಲಿ ನೀನು ರೈಟ್ ಹ್ಯಾಂಡಲ್ಲಿದ್ದರೆ ನಿನ್ನ ಲೆಫ್ಟ್ ಹ್ಯಾಂಡಲ್ಲಿ ಆ್ಯಕ್ಷನ್ ಇರಬೇಕು. ಎರಡು ಕೂಡಿ ಬರುವಾಗ ಏನಾಗುತ್ತೆ, ಒಂದು ಅದ್ಭುತವಾಗಿ ರಿಸಲ್ಟ್ ತೊಗೊಂಬರುತ್ತೆ ಅನ್ನೋದು. ಹಾಗಾಗಿ ಜೀವನದ ದೋಣಿಯೋ ಇಲ್ಲ ಆತ್ಮೀಕ ದೋಣಿಯೋ ಮುಂದಕ್ಕೆ ಸಾಗಬೇಕಾದ್ರೆ ಎರಡು ಹುಟ್ಟುಗೋಲಿದೆ. ಒಂದು ಫೇತ್, ಇನ್ನೊಂದು ನಂಬಿಕೆ, ಜೊತೆಗಿರುವಂಥ ಆ್ಯಕ್ಷನ್. ಎರಡನ್ನೂ ಸಹ ಮುಂದಕ್ಕೆ ಸಾಗುವಾಗ ಅದ್ಭುತವಾದ ರಿಸಲ್ಟ್ ಬರುತ್ತೆ. ಒಂದು ವೇಳೆ ಮೆಸೇಜ್ ಕೇಳ್ತಿರ್ಬೇಕಾದಾಗ ಅಯ್ಯೋ ನನಗೆ ಬರೀ ಫೇತೇ ಇದ್ದುಬಿಡ್ತು, ಹಾಗಾಗಿ ಇನ್ಮೇಲೆ ನಾನು ಆ್ಯಕ್ಷನ್ ಹಾಕ್ಕೋಬೇಕು ಅಂತ ಹೇಳಿದ್ರೆ ನೀನು ಪ್ರಾರ್ಥನೆ ಮಾಡು. ನಿಶ್ಚಯವಾಗಿ ದೇವರು ಅದ್ಭುತವಾಗಿ ಆ ಆ್ಯಕ್ಷನ್ಗೆ ತಗೊಂಬರುವಂಥ ಧೈರ್ಯ ಮತ್ತು ಕೃಪೆ, ಬಲ, ಶಕ್ತಿ ನಿನಗೆ ಕೊಡ್ತಾನೆ. ಮೋಸ್ಟ್ ಆಫ್ ದ ಟೈಮ್ ನಾವೇನು ಗೊತ್ತಾ, ಎಲ್ಲರೂ ಅಂದರೆ ಕೆಲವರು ಫೇತ್ ಇರುತ್ತೆ, ಆ್ಯಕ್ಷನಲ್ಲಿ ಹಾಕೋಕ್ಕೆ ಹೋಗಲ್ಲ. ಆದರೆ ಮೆಸೇಜ್ ಕೇಳ್ತಿರೋಂಥ ನೀನು ಫೇತ್ ಜೊತೆಗೆ ಆ್ಯಕ್ಷನ್ನು ಹಾಕು, ಎರಡೂ ಸೇರಿ ಬರಲಿ. ದೇವರು ಅದ್ಭುತವಾದ ರಿಸಲ್ಟ್ ನಿನಗೆ ಕೊಡ್ಲಿಕ್ಕೆ ಹೋಗ್ತಾನೆ. ಭಯಪಡಬೇಡ. ನಂಬಿಕೆ ಹುಟ್ಟಿಸುವ ಆತನೇ, ನಂಬಿಕೆಯನ್ನು ಕೊನೆಗೊಳಿಸುವುದು ಆತನೇ. ಆಥರ್ ಆ್ಯಂಡ್ ದ ಫಿನಿಷರ್ ಆಫ್ ದ ಫೇತ್ ಇಸ್ ಜೀಸಸ್ ಕ್ರೈಸ್ಟ್. ಎರಡನ್ನೂ ಆತನೇ ಮಾಡ್ತಾನೆ. ಹಾಗಾಗಿ ನಿನ್ನ ನಂಬಿಕೆಗೆ ಕ್ರಿಯೆ ಬರಲಿ, ಅದ್ಭುತವಾಗಿ ಬರಲಿ. ಸುಮ್ಮನೆ ಸತ್ತದ್ದಾಗ್ದಿರಾ ಜೀವವುಳ್ಳದ್ದಾಗಿರಲಿ ಅಂತ ನಾನು ತುಂಬ ನಿನ್ನ ಪ್ರೋತ್ಸಾಹಿಸ್ತೀನಿ. ಮುಂದಕ್ಕೆ ಸಾಗುವಾಗು ನಿನ್ನ ಫೇತ್ ಜೊತೆಗೆ ಆ್ಯಕ್ಷನ್ ಬರಲಿ, ಕ್ರಿಯೆ ಬರಲಿ. ದೇವರ ಮೆಸೇಜ್ನ ಮುಖಾಂತರ ನಮ್ಮನ್ನು ಅನುಗ್ರಹಿಸಲಿ, ಆಶೀರ್ವದಿಸಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಮೆಸೇಜ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋವರೆಗೂ ಕರ್ತನ ಕೃಪೆ ನಮ್ಮನ್ನು ಸದಾ ಕಾಲಕ್ಕೆ ಆವರಿಸಿರಲಿ. ಥ್ಯಾಂಕ್ ಯು.